ಹಲೋ ಫ್ರೆಂಡ್ಸ್, ಮತ್ತೊಂದು ವ್ಲಾಗಿಗೆ ನಿಮ್ಗೆ ಸ್ವಾಗತ. ಇವಾಗ ನಾನು ಲಾಸ್ಟ್ ಟೈಮ್ ಏನು ತೋರಿಸಿದ್ನಲ್ಲ, ನಾವು ಯಡಿಯೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ಇರೋ ರೂಮ್ಗಳು ಹಿಂಗಿದೆ ನೋಡಿ. ನಾವು ರೂಮ್ ತೋರಿಸ್ತಾ ಇದ್ದೀನಿ. 2 ರೂಮ್ ಬುಕ್ ಮಾಡಿದ್ವಿ. ಆವಾಗಲೇ ಒಂದು ರೂಮ್ ತೋರಿಸಿದ್ದೀನಿ ನಿಮಗೆ. ಇದು 2ನೇ ರೂಮು. ಸೊ ನೋಡ್ತಿರ್ಬೋದು, ಈ ರೂಮಿಗೆ ಬಾಲ್ಕನಿ ಕೂಡ ಇತ್ತು. ದೊಡ್ಡದಾಗಿ ಬಾಲ್ಕನಿ ಇತ್ತು. ಆಮೇಲೆ ಬಾತ್ರೂಮು, ಟಾಯ್ಲೆಟ್ ಎರಡೂ ಬೇರೆ ಬೇರೆಯೇ ಇತ್ತು ಇದರಲ್ಲಿ. ಸೊ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಬನ್ನಿ, ಇವಾಗ ನೋಡಿ ಬಾಲ್ಕನಿ ನೋಡಿ ಎಷ್ಟು ದೊಡ್ಡದಾಗಿದೆ. ನಾವು ಆಗಲೇ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀವಿ. ಆಮೇಲೆ ಇಲ್ಲೊಂದು ದೊಡ್ಡದೊಂದು, ಇದು ಒಂದೇ ರೂಮಿಗಿರೋದು 116 ಏನು ರೂಮ್ ಇದೆಯಲ್ಲ, ಆ ರೂಮಿಗೆ ಮಾತ್ರ ಇಷ್ಟು ದೊಡ್ಡದು ಬಾಲ್ಕನಿ ಬರುತ್ತೆ. ಅಲ್ಲಿ ಒಂದು ಆಲದ ಮರ ಇತ್ತು. ಅಲ್ಲಂತೂ ಇಷ್ಟೊಂದು ಪ್ಯಾರೆಟ್ಸ್ ಗಿಳಿ ಎಲ್ಲ ಇತ್ತು, ಅಷ್ಟೊಂದಿತ್ತು. ಆಮೇಲೆ ನೋಡಿ ಸಾಯಂಕಾಲ ನಮ್ಮಪ್ಪ ಎಲ್ಲರೂ ಬಂದಿದ್ದರು. ಬಂದಾದ್ಮೇಲೆ ನಾವು ನೋಡಿ, ನಮ್ಮ ಮಮ್ಮಿ ನಮ್ಮ ಪಾಪ ಬಂದಮೇಲೆ ಸಾಯಂಕಾಲ ತಿರ್ಗಾ ನಾವು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೆಲ್ಲ ಪೂಜೆ ಎಲ್ಲ ನಡೆದಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ತಿರ್ಗಾ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ದರ್ಶನ ಮಾಡಿಕೊಂಡು, ಆಮೇಲೆ ಅಭಿಷೇಕಕ್ಕೆಲ್ಲ ನಾವು ಟಿಕೆಟ್ ಎಲ್ಲ ತೊಗೊಂಡು ಪ್ರಸಾದ ತೊಗೊಳೋದಕ್ಕೆ ಹೋಗಿ, ಈಗ ನೋಡಿ ಸಜ್ಕ ಅನ್ನ ಸಾಂಬಾರು ಇತ್ತು. ತಿಂದು ನಾವೇ ತಾಟೆಲ್ಲ ತೊಳೆದಿಟ್ಟು ಹೋಗಬೇಕು. ಅನ್ನ ಸಾಂಬಾರು ಸಜ್ಕ ತಿಂದ್ಕೊಂಡು ಇವಾಗ ನೋಡಿ ಇಲ್ಲೇ ಕೂತ್ಕೊಳೋದಕ್ಕೆ ಹಿಂಗಿರುತ್ತೆ. ಯಾರೂ ಆ್ಯಕ್ಚುಲಿ ನಾವು ಹೋಗಿದ್ದಾಗ ಜಾಸ್ತಿ ಜನ ಯಾರೂ ಇದ್ದಿದ್ದಿಲ್ಲ. ರಾತ್ರಿ ಆಗೋದ್ರಿಂದ ಇದು ನೆಕ್ಸ್ಟ್ ಡೇಯಲ್ಲಿ ನಾನು ಬೆಳಗ್ಗೆನೇ ದೀಡ್ ನಮಸ್ಕಾರ ಎಲ್ಲ ಹಾಕ್ಕೊಂಡು, ಆಮೇಲೆ ನೋಡಿ ಇಲ್ಲಿ ಅಭಿಷೇಕಕ್ಕೆ ಕೂತ್ಕೊಂಡಿದ್ದೀವಿ. ರೆಡಿಯಾಗಿ ಬಂದು ತಿರ್ಗಾ ನಾವು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ನಾವು ಮುಂದಿನ ಎಲ್ಲಿ ಹೋದ್ವಿ ಅಂತ ಅನ್ನೋದು ನಿಮ್ಗೆ ತಿಳಿಸ್ತೀನಿ ನೋಡಿ. ಅಭಿಷೇಕಕ್ಕೆ ನಾವು ಬರ್ಸಿದ್ವಲ್ಲ, ಅಲ್ಲೆಲ್ಲ ಜನಕ್ಕೆ ಕೂಡಿಸಿ ತುಂಬ ಜನ ಇದ್ದರು. ಅವ್ರಿಗೆಲ್ಲರಿಗೂ ಅಲ್ಲಿ ಕೂಡಿಸಿ, ಮುಂಚೆ ಎಲ್ಲ ಇಲ್ಲಿ ಗರ್ಭಗುಡಿಯಲ್ಲಿ ಮಾಡಿಸ್ತಿದ್ದರು. ಅಂದರೆ ಶಿವಲಿಂಗಕ್ಕೆ ಎಲ್ಲ ಪೂಜೆ ಮಾಡೋದಕ್ಕೆ ಕೊಡ್ತಿದ್ರು. ಇವಾಗ ಒಳಗಡೆ ಅಲೌಡ್ ಇಲ್ಲ. ಅದಕ್ಕೆ ನಮಗೆ ಅಲ್ಲೇ ಒಂದು ಹಾಲಲ್ಲಿ ಹೊರಗಡೆನೇ ಕೂಡಿಸಿ ಪೂಜೆ ಎಲ್ಲ ಮಾಡಿಸ್ತಾರೆ. ನೋಡಿ ಒಳಗಡೆ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾವು ನಾಷ್ಟ ಮಾಡೋದಕ್ಕೆ ಬಂದಿದ್ದೀನಿ. ಇಡ್ಲಿ, ಪೂರಿ, ಬಜ್ಜಿ ಇದನ್ನೆಲ್ಲ ತೊಗೊಂಡ್ವಿ. ಆಮೇಲೆ ಮಧ್ಯಾಹ್ನದಲ್ಲಿ ನಾವು ಹೋಳಿಗೆ ಊಟ ಮಾಡಿದ್ವಿ. ಈ ಮನೆಯಲ್ಲಿ ನಾವು ಸ್ವಾಮೀಜಿ ಇದ್ದರು, ಅವರಿಗೆ ನಾವು ಊಟ ಮಾಡೋದಕ್ಕೆ ಹೇಳಿದ್ವಿ, ಊಟ ತಯಾರಿಸೋದಕ್ಕೆ. ಅವರು ನಮಗೆ ಊಟ ತಯಾರಿಸಿ ಕೊಟ್ಟಿದ್ದರು. ನೀವೇನಾದರೂ ಇಲ್ಲಿ ಬಂದರೆ ನೀವು ನೈವೇದ್ಯಕ್ಕಾಯಿತು, ನಿಮಗೆ ನೀವು ಎಷ್ಟು ಜನಕ್ಕೆ ಕರ್ಕೊಂಬಂದಿರ್ತೀರೋ ಅಷ್ಟು ಜನಕ್ಕೆ ಊಟ ಏನಾರ ಹಾಕಿಸ್ಬೇಕಾಗಿತ್ತಂದ್ರು ನೀವು ಇಲ್ಲೇ ಅವರಿಗೆ ಹೇಳಿ, ಪಂಚಾಕ್ಷರಿ ಅಜ್ಜಾರು ಅಂತಿದ್ದಾರೆ, ಅವ್ರಿಗೆ ಹೇಳಿ ಅವ್ರ ಮನೇಲಿ ಅವರೆಲ್ಲ ಮಾಡಿ ಇಡ್ತಾರೆ. ನೀವಷ್ಟೇ ದುಡ್ಡು ಕೊಟ್ಟರೆ ಮುಗೀತು. ಸೊ ಅವರೆಲ್ಲ ಹೋಳಿಗೆ, ಹಾಲು, ಆಮೇಲೆ ಅನ್ನ ಸಾಂಬಾರು, 2 ಥರದ ಪಲ್ಯ, ಹಪ್ಪಳ, ಈ ಥರ ಊಟಕ್ಕೆ ಏನು ಬೇಕೋ ಊಟದ್ದೆಲ್ಲ ರೆಡಿ ಇಟ್ಟಿದ್ರು. ಚೆನ್ನಾಗಿ ಮಾಡಿದರು. ಸ್ಟಾರ್ಟ್ ಮಾತಾಡ್ರಿ. ಎಲ್ಲಿಗೆ ಬಂದಿರಿ ನೀವು? ನಾವೀಗ ಯಡೂರಿಗೆ ಬಂದಿದ್ದೀವಿ. ಕೃಷ್ಣಾ ದಂಡೆ ಮೇಲೆ ಯಡೂರು, ಚಿಕ್ಕೋಡಿ ತಾಲೂಕು ಪತ್ತತ್ತೂರು. ಅಲ್ಲಿದ್ದೇವೆ ಈಗ ನಾವು ನಿನ್ನೆ ಸಾಯಂಕಾಲ ಹೊತ್ತಿಗೆ ಬಂದಿಲ್ಲ. ಮುಂಜಾನೆ ಎದ್ಕೊಂಡು ಅಭಿಷೇಕ ಮಾಡಿಸಿದ್ವಿ. ಗುಡಿಯಲ್ಲಿ ಅಭಿಷೇಕ ಮಾಡಿಸ್ಕೊಂಡು 11 ಗಂಟೆಗೆ ಅಭಿಷೇಕ ಇತ್ತು. ರುದ್ರಾಭಿಷೇಕ ಮಾಡಿಸ್ಕೊಂಡು ವಾಪಸ್ ನಾವು ರೂಮ್ಗೆ ಹೋಗಿವಿ. ರೂಮ್ ಮಾಡ್ಕೊಂಡಿದ್ದೀವಿ. ರೂಮ್ಗೆ ಹೋಗಿವಿ. ಅಲ್ಲೊಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತು ವಾಪಸ್ ಈ ಕಡೆ ಬಂದು ಸ್ವಾಮಿಗಳ ಮನೆ ಊಟ ಹೇಳಿದ್ರು, ಅಲ್ಲಿ ಊಟ ಮಾಡ್ಕೊಂಡಿವಿ. ಇವತ್ತು ನಮ್ದು ಆ್ಯನಿವರ್ಸರಿ ಐತಿ, 43ನೇ ವರ್ಷದ್ದು. ಅದಕ್ಕೋಸ್ಕರ ನಮ್ಮ ಮನೆ ದೇವರು ಯಡೂರು ಈರಣ್ಣ. ವರ್ಷ ಬರ್ತೇವೆ. ಈ ವರ್ಷವೂ ಇಲ್ಲಿಗೆ ಬಂದಿದ್ದೇವೆ. ಹೋಳಿಗೆ ಊಟ ಮಾಡಿದ್ವಿ. ಭಾಳ ಚಲೋ ಐತಿ ದೇವಸ್ಥಾನ. ನೀವು ಬರ್ರಿ ನೋಡಕ್ಕೆ. ಇಲ್ಲಿಗೆ ಮೊದ್ಲಿನ್ಕಿನ್ನ ಈಗ ಹೊಸದಾಗೈತಿ, ಇಂಪ್ರೂವ್ ಆಗೈತಿ. ವೀರಭದ್ರ ದೇವಸ್ಥಾನ ನೋಡ್ಲಿಕ್ಕೆ ನೀವು ಬನ್ನಿ. ಈಗ ನೀವು ಎಲ್ಲಿ ಕುಂತಿರಲ್ರಿ, ಈ ಪ್ಲೇಸ್ ಏನ್ರಿ ಇದು? ಇದು ಕಾಡಸಿದ್ದೇಶ್ವರ ಮಠ. ಇದು ಇಲ್ಲಿದ್ದದ್ದು ಅದು ವೀರಭದ್ರ ದೇವರ ಟ್ರಸ್ಟ್ನೊಳಗೆ ಬರುತ್ತೆ. ಮತ್ತೇನ್ರಿ? ಮತ್ತೆ ನಾವು ಇಲ್ಲಿ ಮುಗಿಸ್ಕೊಂಡು ನಾಳೆಗೆ ಟೂರ್ ಹೋಗ್ಬೇಕಂತ ಮಾಡಿದ್ವಿ. ಎಲ್ಲೆಲ್ಲಿ ಹೋಗ್ಬೇಕಂತ ಮಾಡೀರಿ? ನಾವು ಕೃಷ್ಣಾ ದಂಡೆಯಲ್ಲಿರುವ
ಮಹಾರಾಷ್ಟ್ರದ सांगली ತಾಲೂಕಿನಲ್ಲೇ ಇದು ನರಸೋವಾಡಿ ಇದೆ, ದತ್ತ ಮಂದಿರ ಹೋಗ್ತೀವಿ. ದತ್ತ ಮಂದಿರದಿಂದ ಅಲ್ಲೇ ಕನ್ನೇರಿ ಮಠಕ್ಕೆ ಹೋಗ್ತೀವಿ. ಜಯೇಶ್ವರ ಸ್ವಾಮಿಗಳ ಕನ್ನೇರಿ ಮಠ ಮುಗಿಸ್ಕೊಂಡು ಮುಂದೆ ನಾವು ಮಹಾಲಕ್ಷ್ಮಿ ಟೆಂಪಲ್, ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಿದ್ವಿ. ಹೋಗಿ ವಾಪಸ್ ನಾವು ಹೊತ್ತಿಗೆ ಇಲ್ಲಿಗೆ ಬಂದು ಬೆಳಗ್ಗೆ ಎದ್ದು ರಾಣಿ ಚೆನ್ನಮ್ಮ ಏನಿದೆ ಬೆಂಗಳೂರಿಗೆ ವಾಪಸ್ ರಿಟರ್ನ್ ಆಗ್ತೀವಿ. ಯಾರ್ಯಾರು ಬಂದಿರಿ ನೀವು? ನಾವು ನಮ್ಮ ಇಬ್ಬರು ಹೆಣ್ಣು ಮಕ್ಕಳು, ನಾವು ಗಂಡ ಹೆಂಡತಿ ಇಬ್ಬರು ಬಂದೀವಿ. ಇಬ್ಬರು ಹಳೆಯದೇ ಇಬ್ಬರು ಎಳೆಗಳು ಅದಾರ, ಇಬ್ಬರು ಮೊಮ್ಮಕ್ಕಳು ಅದಾರ, ಕರ್ಕೊಂಡು ಇಲ್ಲಿ ಬಂದೇವ್ರಿ. ಆಯ್ತು. ಎಲ್ಲರೂ ಬರ್ರಿ ಹಾಯ್ ಅನ್ನಕ್ಕೆ. ಹಾಯ್ ಏ ಬರ್ರಿ ಹೊಸ ನಮಸ್ಕಾರ ಹೇಳ್ಬಿಡ್ರಿ. ನಮಸ್ಕಾರ. ಸೊ ಕೇಳಿದ್ರಲ್ಲ ಅವ್ರ ಮಾತು. ನಾವು ಏನಕ್ಕೆ ಬಂದಿದ್ದೀವಿ, ಯಾರ್ಯಾರು ಬಂದಿದ್ದೀವಿ ಅಂತ ಅನ್ನೋದು ಆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಆಮೇಲೆ ನೋಡಿ, ನಾವು ಇಲ್ಲೇ ಕಾಡು ಸಿದ್ದೇಶ್ವರ ಮಠಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಈ ಮಠನೂ ಅಷ್ಟೇ, ಮುಂಚೆ ಎಲ್ಲ ಈ ಥರ ಎಲ್ಲ ಇದ್ದಿದ್ದಿಲ್ಲ. ಇದರಲ್ಲಿನೂ ಹಿಂದ್ಗಡೆ ಹೋದರೆ ಅಲ್ಲಿನೂ ಗುಹೆ ಥರನೇ ಇತ್ತು ಎಲ್ಲ. ಆ ಗುಹೆಯಲ್ಲಿನೇ ನಾವು ಬಂದು ಇಳ್ಕೊಂಡಿದ್ದು ಉಂಟು, ಅಲ್ಲೇ ಅಡುಗೆ ಎಲ್ಲ ತಯಾರಿಸಿದ್ದು ಉಂಟು. ಇವಾಗ ತುಂಬ ಚೇಂಜಸ್ ಆಗಿದೆ. ಆಮೇಲೆ ಇದರಲ್ಲಿ ಇದು ಮಠ ಅಷ್ಟೇ ಅಲ್ಲ, ಮಠದ ಬಾಜುಕೇ ಒಂದು ಶಾಲೆನೂ ಓಪನ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಅಜ್ಜರದು ಗದ್ಗೆ ಎಲ್ಲ ಇದೆ. ಮುಂಚೆ ನಾವು ಬಂದಿದ್ದೀವಿ, ಇಲ್ಲೇ ಉಳ್ಕೊಂಡಿದ್ದೀವಿ. ಇದ್ರ ಹಿಂದ್ಗಡೆನೆ, ಈ ಮಠದ ಹಿಂದ್ಗಡೆನೆ ಅಂದೆಲ್ಲ ನಿಮಗೆ ಗುಹೆ ಥರ ಎಲ್ಲ ಇತ್ತು. ಅಲ್ಲೇ ಅಡುಗೆ ಮಾಡಿಸೋದು, ಉಳ್ಕೊಳೋದು ಎಲ್ಲ ವ್ಯವಸ್ಥೆ ಇತ್ತು. ಇವಾಗ ಅದನ್ನೆಲ್ಲ ತೆಗೆದಿದ್ದಾರೆ. ಅದನ್ನು ತೆಗೆದು ಆ ಕಡೆ ಎಲ್ಲ ಸ್ಕೂಲ್ ಎಲ್ಲ ಮಾಡಿದ್ದಾರೆ. ಅದು ಸ್ಕೂಲನ್ನು ನಾನು ನಿಮಗೆ ತೋರಿಸ್ತೀನಿ. ಇದೆ ನೋಡಿ, ಅದು ಸ್ಕೂಲು. ಇಲ್ಲೆಲ್ಲ ತುಂಬ ಜನ ಕಲಿಯುವಂಥ ಹುಡುಗರು ಇದ್ರು ಇಲ್ಲೆಲ್ಲ. ಆಮೇಲೆ ಅದನ್ನ ಮಠಕ್ಕೆ ಹೋಗಿ ವಾಪಸ್ ನಾವು ಇಲ್ಲೇ ನದಿ ಕಡೆ ಹೋಗ್ಬೇಕು ಅಂದ್ಕೊಂಡ್ವಿ. ಇಲ್ಲೇ ನೋಡಿ ಒಂದು ಸೀರೆ ಅಂಗಡಿ ಇತ್ತು, ಅಂದರೆ ದೇವಸ್ಥಾನ ಎದುರುಗಡೆನೇ ಇದೆ ಇದು. ಅಲ್ಲೆಲ್ಲ ದೇವಿಗೆಲ್ಲ ಹಾಕಿರ್ತಾರಲ್ಲ, ದೇವಿಗೆ ಹಾಕಿರೋ ಸೀರೆಗಳೆಲ್ಲ ಮಾರಾಟಕ್ಕೆ ಇಟ್ಟಿದ್ರು. ಎಲ್ಲನೂ ನೋಡ್ಬೋದು. ಇದೆಲ್ಲ ದೇವಿಗೆ ಹಾಕಿರೋಂಥ ಸೀರೆ. ಬೇಕಿದ್ದರೆ ನಾವು ತೊಗೋಬಹುದು. ನಾವು ಕೂಡ ತೊಗೊಂಬಂದಿದ್ದೀವಿ. ನಿಮಗೆ ಮುಂದೆ ನಾನು ತೋರಿಸ್ತೀನಿ ಎಷ್ಟು ಸೀರೆ ತೊಗೊಂಡ್ವಿ, ಯಾವ್ಯಾವ ಸೀರೆ ತೊಗೊಂಡಿದ್ವಿ ಅಂತ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಶಾಪಿಗೆಲ್ಲ ಬಂದ್ವಿ. ಇದನ್ನು ನೋಡಿ ನಮ್ಮ ಅಪ್ಪ ಕೊಡಿಸಿದ್ದಾರೆ. ಇವರು ನನ್ನ ಮಕ್ಕಳಿಗೆಲ್ಲ ಈ ಥರದ್ದು ಇವರು ಫೋನೆಲ್ಲ ತೊಗೊಂಡು, ಟಾಯ್ಸ್ ಎಲ್ಲ ತೊಗೊಂಡು, ಆಮೇಲೆ ನಾವಿಲ್ಲೇ ಶರ್ಬತ್ ಕುಡಿಯೋದಕ್ಕೆ ಬಂದ್ವಿ, ಸೋಡಾ ಅದನ್ನೆಲ್ಲ ಕುಡ್ಕೊಂಡು ಮತ್ತೆ ತಿರ್ಗಾ ನಾವು ರೂಮಿಗೆ ಹೋದ್ವಿ. ರೂಮಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮ ತಂಗಿ ತೊಗೊಂಡ್ಲು ಈ ಥರ ಸೀರೆ. ಇದು ಅವರೆಲ್ಲ 500 ರೂಪಾಯಿ ಸೀರೆ ಎಲ್ಲ 3,500ಕ್ಕೆ ಕೊಡ್ತಾಯಿದ್ರು, ದೇವಿಗೆ ಉಡಿಸಿರೋದು. ನಿಮಗೂ ಬೇಕಂದರೆ ಆ ಶಾಪಲ್ಲಿ ತೊಗೋಬೋದು. ಇದೆಲ್ಲ ಬರೀ 3,500ಕ್ಕೆ ಅಂತ ಕೊಟ್ಟಿದ್ದಾರೆ ನಮಗೆ. 3 ಸೀರೆ ತೊಗೊಂಡಿದ್ದಾಳೆ, ಇಲ್ಕಲ್ ಸೀರೆ. ಆಮೇಲೆ ಇದು ಒಂದು ಆರೆಂಜ್ ಸೀರೆ ತೊಗೊಂಡಿದ್ದಾಳೆ. ಒಂದೊಂದು ಉಡಿಸಿರೋದಿರುತ್ತೆ, ಒಂದೊಂದು ಉಡಿಸ್ಲಾರ್ದೆ ಹಾಗೆ ಇಟ್ಟಿರೋದೂ ಇರುತ್ತೆ. ಅವಳು 3 ಸೀರೆ ತೊಗೊಂಡ್ಲು, ನಾನು 2 ಸೀರೆ ತೊಗೊಂಡಿದ್ದೀನಿ. ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅನ್ನೋದು ಇವಾಗ ತೋರಿಸ್ತಾರೆ ನೋಡಿ. ನಾನು ಇಂಥದ್ದೊಂದೇ ಆರೆಂಜ್ ತೊಗೊಂಡಿರೋದು. ಇದು ಸೀರೆ ಆರೆಂಜ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ಇದನ್ನು ನೆಕ್ಸ್ಟ್ ಡೇ, ಆಮೇಲೆ ಆ ದಿನ ನಾನು ಉಟ್ಕೊಂಡಿದ್ದೆ, ನೆಕ್ಸ್ಟ್ ಡೇ ನಮ್ಮ ಮಮ್ಮಿನೂ ಉಟ್ಕೊಂಡಿದ್ರು ಇದನ್ನು. ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗದಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿತ್ತು ಇದು ಸೀರೆ. ಆಮೇಲೆ ಇದು ನೋಡಿ, ಇದು ಇಲ್ಕಲ್ ಸೀರೆ, ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇರೋದು. ಇದು ಒಂದು ತೊಗೊಂಡೆ ನಾನು. ಸೊ 3,500ಕ್ಕೆ ಒಂದು ಸೀರೆ ಕೊಡ್ತಾಯಿದ್ರು ಅವರು. ಸೀರೆ ಮಾತ್ರ ಚೆನ್ನಾಗಿತ್ತು.
ಮೇನ್ ಅಂದರೆ ದೇವ್ರಿಗೆ ಹಾಕಿದ್ರು ಬೇಕು ಅಂತ ನಾವು ತೊಗೊಂಡಿರೋದು, ದೇವರಿಗೆ ಏರಿಸಿರೋ ಸೀರೆ ಅಲ್ಲ. ಅದಾದಮೇಲೆ ಇವ್ರದ್ದು ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ಮಾಡಿದ್ವಿ, ಸೆಲೆಬ್ರೇಷನ್ ಆ ಥರ ಮಾಡಿ. ಇಲ್ಲಿ ನೋಡಿ ಈ ದೇವಿ ಇದೆ ಅಲ್ಲ, ಇದೇ ದೇವಿಗೆ ಉಡಿಸಿರೋಂಥ ಸೀರೆ ಅದು. ನಾನು ನಿಮಗೆ ಲಾಸ್ಟ್ ವ್ಲಾಗ್ದಲ್ಲಿ ತೋರಿಸೋದಕ್ಕಾಗಿದ್ದಿಲ್ಲ, ಇವಾಗ ತೋರಿಸಿದ್ದೀನಿ ನೋಡಿ. ನೆಕ್ಸ್ಟ್ ಡೇ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ನೆಕ್ಸ್ಟ್ ವ್ಲಾಗ್ದಲ್ಲಿ ಬರುತ್ತೆ. ಸೊ ನಾವು ಎಲ್ಲೆಲ್ಲಿ ಹೋಗಿ ಬಂದ್ವಿ ಅಂತ ಅನ್ನೋದು ನಿಮಗೆ ನೆಕ್ಸ್ಟ್ ವ್ಲಾಗ್ದಲ್ಲಿ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.